ಎರಡು ಶೇಡ್ನಲ್ಲಿ ಮಿಂಚೋಕೆ ರಾಕಿ ಬಾಯ್ ರೆಡಿ. ಮುಖಕ್ಕೆ ಮಾಸ್ಕ್, ಗಡ್ಡ ಮೀಸೆಗೆ ಕತ್ತರಿ. ಮಾನ್ಸ್ಟರ್ ನ್ಯೂ ಲುಕ್, ಫ್ಯಾನ್ಸ್ ಫುಲ್ ವೇಟಿಂಗ್. ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾ ಕೆಲಸಗಳಲ್ಲಿ ಸದ್ಯ ಬ್ಯುಸಿ ಆಗಿದ್ದಾರೆ. ಇತ್ತೀಚೆಗೆ ಮುಂಬೈನಲ್ಲಿ ಚಿತ್ರೀಕರಣ ಮುಗಿಸಿ ಲಂಡನ್ ವಿಮಾನ ಏರಿರುವ ರಾಕಿ ಬಾಯ್ ಅಲ್ಲಿ ದೊಡ್ಡ ಚಿತ್ರ ವಿತರಣೆ ಸಂಸ್ಥೆಗಳ ಜೊತೆ ಮಾತುಕತೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇದೆಲ್ಲದರ ನಡುವೆ ಯಶ್ ಲುಕ್ ಬಗ್ಗೆ ಅಭಿಮಾನಿಗಳು ಕುತೂಹಲ ಹೆಚ್ಚಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಯಶ್ ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಾಣಿಸಿಕೊಳ್ತಿದ್ದಾರೆ. ಅದು ಸಹಜವಾಗಿಯೇ ಅಭಿಮಾನಿಗಳಲ್ಲಿ ಅನುಮಾನ ಮೂಡಿಸಿದೆ. ಟಾಕ್ಸಿಕ್ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ಅಥವಾ ಎರಡು ಶೇಡ್ಗಳಿರೋ ಪಾತ್ರದಲ್ಲಿ ಯಶ್ ನಟಿಸುತ್ತಿದ್ದು ಅದಕ್ಕಾಗಿ ಲುಕ್ ಬದಲಿಸಿದ್ದಾರೆ ಅಂತ ಕೆಲವರು ಊಹೆ ಮಾಡುತ್ತಿದ್ದಾರೆ. ಸದ್ಯ ಲಂಡನ್ಗೆ ಹೊರಟಾಗಲು ವಿಮಾನ ನಿಲ್ದಾಣದಲ್ಲಿ ಮುಖ ಕಾಣದಂತೆ ಯಶ್ ಬಟ್ಟೆ ಸುತ್ತಕೊಂಡಿರುವುದನ್ನ ವಿಡಿಯೋದಲ್ಲಿ ನೋಡಬಹುದು. ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಬರೀ ಗ್ಯಾಂಗ್ಸ್ಟರ್ ಮಾತ್ರವಲ್ಲ, ಜೋಕರ್ ಅವತಾರದಲ್ಲಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಅಂತ ಕೆಲವರು ಅಂದಾಜಿಸುತ್ತಿದ್ದಾರೆ. ಜೋಕರ್ ಲುಕ್, ಏನಿದು ಟಾಕ್ಸಿಕ್ ಸೀಕ್ರೆಟ್? ರಾಕಿ ಬಾಯ್ ಎಂಟ್ರಿಗೆ ಬೀಟೌನ್ ಫುಲ್ ಶೇಡ್. ಈ ಹಿಂದೆ ಬಂದಿದ್ದ ಕೆಲ ಥೀಮ್ ಪೋಸ್ಟರ್ಗಳನ್ನ ನೋಡಿ ಈ ರೀತಿ ಲೆಕ್ಕಾಚಾರಕ್ಕೆ ಬರುತ್ತಿದ್ದಾರೆ. ಜೋಕರ್ ಲುಕ್ಗಾಗಿ ಯಶ್ ತಮ್ಮ ಗಡ್ಡ ಹಾಗೂ ಮೀಸೆಗೆ ಕತ್ತರಿ ಹಾಕಿರಬಹುದು ಅಂತ ಊಹಿಸುತ್ತಿದ್ದಾರೆ. ಇತ್ತೀಚೆಗೆ ವರಲಕ್ಷ್ಮಿ ಹಬ್ಬವನ್ನ ಮಡದಿ ಮಕ್ಕಳ ಜೊತೆ ಯಶ್ ಆಚರಿಸಿದ್ರು. ಈ ವೇಳೆ ರಾಧಿಕಾ ಪಂಡಿತ್ ಹಂಚಿಕೊಂಡಿದ್ದ ಫೋಟೋಗಳಲ್ಲಿ ಕೂಡ ಯಶ್ ಲುಕ್ ರಿವೀಲ್ ಆಗದಂತೆ ಎಚ್ಚರ ವಹಿಸಿದಂತೆ ಕಾಣಿಸಿತ್ತು. ದೇವರಿಗೆ ದಂಡ ನಮಸ್ಕಾರ ಹಾಕುತ್ತಿರುವ ಯಶ್ ಬೆನ್ನಿನ ಮೇಲೆ ಮಗಳು ಐರಾ ಹಾಗೂ ಮಗ ಯಥರ್ ಹತ್ತಿ ಕುಳಿತ ಫೋಟೋವೊಂದು ವೈರಲ್ ಆಗಿತ್ತು. ಇದನ್ನ ನೋಡಿ ಯಾಕೆ ಯಶ್ ಮುಖ ತೋರಿಸ್ತಾ ಇಲ್ಲ ಅಂತ ಕೆಲವರು ಭಾವಿಸಿದ್ರು. ಆದರೆ ರಕ್ಷಾ ಬಂಧನ್ ಹಬ್ಬಕ್ಕೆ ಸಹೋದರಿ ಜೊತೆ ಕಾಣಿಸಿಕೊಂಡಿದ್ದ ಫೋಟೋದಲ್ಲಿ ತಲೆಗೆ ಮಾತ್ರ ಕ್ಯಾಪ್ ಹಾಕಿಕೊಂಡಿದ್ರು. ಒಟ್ಟಾರೆ ಯಶ್ ತಮ್ಮ ಹೇರ್ ಸ್ಟೈಲ್ ಅಥವಾ ಗಡ್ಡದ ಸ್ಟೈಲ್ ಮುಚ್ಚಿಡುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅಭಿಮಾನಿಗಳು ಅಂದ್ಕೊಂಡಿದ್ದಾರೆ. ಶೀಘ್ರದಲ್ಲೇ ಈ ಗೊಂದಲಕ್ಕೆ ಉತ್ತರವೂ ಸಿಗಲಿದೆ. ಯಶ್ ಹೀಗೆ ತಮ್ಮ ಲುಕ್ ರಿವೀಲ್ ಆಗದಂತೆ ಮುಖಕ್ಕೆ ಮಾಸ್ಕ್ ಕಟ್ಟಿಕೊಂಡು ಓಡಾಡ್ತಾ ಇರೋದು ಬಾಲಿವುಡ್ ಮಂದಿಗೂ ಅಚ್ಚರಿ ಮೂಡಿಸಿದೆ. ಟಾಕ್ಸಿಕ್ ಹಾಗೂ ರಾಮಾಯಣ ಚಿತ್ರಗಳಿಗಾಗಿ ಬೀಟೌನ್ ಮಂದಿ ಕೂಡ ಕಾಯುತ್ತಿದ್ದಾರೆ. ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಚಿತ್ರದಲ್ಲಿ ರಾವಣನಾಗಿ ರಾಕಿಂಗ್ ಸ್ಟಾರ್ ಅಬ್ಬರಿಸಲಿದ್ದಾರೆ. ಚಿತ್ರದ ಮೊದಲ ಭಾಗ ಮುಂದಿನ ವರ್ಷ ದೀಪಾವಳಿಗೆ ತೆರೆ ಮೇಲೆ ಬರಲಿದೆ. ಪಾರ್ಟ್ 1ರಲ್ಲಿ ಕೆಲವೇ ನಿಮಿಷಗಳು ಮಾತ್ರ ಯಶ್ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ. ಈಗಾಗಲೇ ರಾಮಾಯಣ ಚಿತ್ರದಲ್ಲಿ ತಮ್ಮ ಭಾಗದ ಚಿತ್ರೀಕರಣವನ್ನ ಯಶ್ ಮುಗಿಸಿದ್ದಾರೆ. ಸಹ ನಿರ್ಮಾಪಕರಾಗಿಯೂ ಕೈ ಜೋಡಿಸಿದ್ದಾರೆ. ಮತ್ತೊಂದು ಕಡೆ ಟಾಕ್ಸಿಕ್ ಚಿತ್ರದಲ್ಲಿ ನಟಿಸೋದರ ಜೊತೆಗೆ ಬಂಡವಾಳ ಸಹ ಹೂಡಿದ್ದಾರೆ. KVN ಪ್ರೊಡಕ್ಷನ್ಸ್ ಜೊತೆ ಸೇರಿ ಚಿತ್ರ ನಿರ್ಮಾಣ ಮಾಡ್ತಿದ್ದಾರೆ. ಮುಂಬೈ ಶೆಡ್ಯೂಲ್ ಬಹುತೇಕ ಮುಕ್ತಾಯವಾಗಿದ್ದು ಬೆಂಗಳೂರಿನಲ್ಲಿ ಕೊನೆ ಶೆಡ್ಯೂಲ್ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ವರುಣ್ ಎಂ, ಸ್ಪೀಡ್ ಫಿಲ್ಮಿ ಸುದ್ದಿ, ಬೆಂಗಳೂರು.